ನಂಜನಗೂಡಿಗೆ 12 ಕಿಲೋಮೀಟ್ರ್ ಆಗುತ್ತೆ, ಹುಲ್ಲಳ್ಳಿಗೆ 7 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ರೀತಿ ಕಿಲೋಮೀಟ್ರು ದೂರದಲ್ಲಿರುವಂತಹ ಈ ಒಂದು ಲ್ಯಾಂಡು ತುಂಬಾ ಫರ್ಟೈಲ್ ಸಾಯಿಲ್ ಹೊಂದಿರತಕ್ಕಂಥ ಭೂಮಿ. ಯಾವುದೇ ಬೆಳೆಯನ್ನು ತಾವು ಹಾಕ್ಬೋದು. ಇದು ಬಂದು 2 ಎಕರೆ 20 ಗುಂಟೆ. ಇದರಲ್ಲೊಂದು ಬೋರ್ವೆಲ್ ಐತೆ, ತಾವು ಕಾಣ್ಬೋದು. ಆ ತೆಂಗಿನ ಮರ ಇದೆಯಲ್ಲ, ಅಲ್ಲೇ ಒಂದು ಬೋರ್ವೆಲ್ ಇದೆ. ಸೊ 2.5 ಇಂಚಸ್ ಅಂತ ಹೇಳ್ತಾ ಇದ್ದಾರೆ. ಜೊತೆ ಪವರು ಕೂಡ ಇಲ್ಲೇ ಇದೆ. ಎಲ್ಲ ರೆಡಿ ಇದೆ. ಲ್ಯಾಂಡು ಕೂಡ ಚಚ್ಚೌಕರವಾಗಿ ಸ್ಕ್ವೇರ್ ಆಗಿದೆ. ಇದು ಕೂಡ ಜನರಲ್ಲು ಸೆಟ್ರಿಗೆ ಬರ್ತಾರೆ. ಇದು ಕೂಡ ಪಿತ್ರಾರ್ಜಿತ ಪ್ರಾಪರ್ಟಿ, ಆನ್ಸಿಸ್ಟರ್ ಪ್ರಾಪರ್ಟಿ. ಈ ಫೆನ್ಸಿಂಗು ಅವರು ಆ ಪಕ್ಕದ ಜಮೀನು ಹದ್ದುಬಸ್ತು ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಈ ಫೆನ್ಸಿಂಗ್ ಈ ಕಡೆಗೆ. ಎಲ್ಲಿ ತನಕ ಕೆಂಪು ಥರ ಕಾಣುತ್ತಲ್ವ, ಅದೆಲ್ಲ ಈ ಲ್ಯಾಂಡ್ಗೆ ಸೇರಿರ್ತಕ್ಕಂಥ ಜಮೀನು. 2.5 ಎಕರೆ. ಪಕ್ಕದಲ್ಲಿ ಮನೆ ಇದೆ, ವಾಸವಾಗಿದ್ದಾರೆ. ಧೈರ್ಯವಾಗಿ ಮನೆ ಕಟ್ಕೊಂಡು ಇರ್ಬೋದು. ಬೋರ್ವೆಲ್ ಇದೆ, ಪವರ್ ಇದೆ. ಮೈಸೂರಿಗೆ ತುಂಬ ನಿಯರೆಸ್ಟ್ ಆಗಿರ್ತಕ್ಕಂಥದ್ದು 35 ಕಿಲೋಮೀಟ್ರು. ನಂಜನಗೂಡಿಗೆ 12 ಕಿಲೋಮೀಟ್ರು. ಹುಲ್ಲಳ್ಳಿಗೆ 7 ಕಿಲೋಮೀಟ್ರು. ಮೇನ್ ರೋಡ್ ಬಸ್ ರೂಟಿಂದ 300 ಮೀಟ್ರ್ ಆಗುತ್ತೆ. ಸೊ ಈ ರೀತಿ ಇರ್ತಕ್ಕಂಥ ಲ್ಯಾಂಡು ಸೇಲ್ಗಿರುವಂಥದ್ದು. ಎಕರೆಗೆ 45 ಲಕ್ಷವನ್ನು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು, ನನಗೆ ಗೊತ್ತಿಲ್ಲ. ಇನ್ ಕೇಸ್ ಆಫ್ ಪ್ರೈಸ್ ವೇರಿಯೇಷನ್ ತಾವು ಅಡ್ಜಸ್ಟ್ ಮಾಡ್ಕೋಬೇಕು. ಏಕೆಂದರೆ ಇದು ರೈತರ ಜಮೀನು. ಇವತ್ತಿನ ಬೆಲೆ 45 ಲಕ್ಷ ಫಾರ್ ಎಕರು. ಕಾಲ್ ಮಾಡ್ಬೋದು ತಾವು. ಇದ್ರ ಜೊತೆಗೆ ತಾವು ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ಪ್ರಾಪರ್ಟಿ ಸೇಲ್ ಮಾಡೋದಾದರೆ, ತೆಗೆದುಕೊಳ್ತಾ ಇದ್ದೀರಾ ಆಲ್ರೆಡಿ, ಸೇಲಿಂಗ್ ಮಾಡೋದಾದರೆ, ಅದು ಲ್ಯಾಂಡ್ ಆಗಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಸೈಟು, ಮನೆಗಳು, ಯಾವುದೇನೋ ತಾವು ನನ್ನ ಚಾನಲ್ ಮುಖಾಂತರ ವ್ಯವಹರಿಸ್ಬೋದು. ಉಡುಪ 9901323456. ಥ್ಯಾಂಕ್ ಯು. ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದು ಈಸ್ಟ್ ಫೇಸಿಂಗ್ ರೋಡ್. ಇದು ಈ ರೋಡ್ಗೆ ತುಂಬಾ ವಿಡ್ತ್ ಇರ್ತದೆ, ತುಂಬ ವಿಡ್ತಿದೆ. ಒಂದು 200 ಅಡಿ ಬರುತ್ತೆ. ಸಾಯಿಲ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಸಾಯಿಲ್ ಇದು. ಈಗ ತಾನೇ ರೀಸೆಂಟಾಗಿ ಉಳುಮೆ ಮಾಡಿರ್ತಕ್ಕಂಥ ಲ್ಯಾಂಡು. ಈಸ್ಟ್ ಫೇಸಿಂಗು. ಮೈಸೂರಿಗೆ ಒಂದು 36 ಕಿಲೋಮೀಟ್ರ್ ಆಗುತ್ತೆ.